ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇಲ್ಲಿ ಅವರೆಕಾಳು ಮಿಕ್ಸ್ಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅವರೆಕಾಳೆಲ್ಲ ಬಿಡಿಸಿ ನೆನೆಸಿ ಅದನ್ನು ಹಿದ್ಕಿ ಇಟ್ಕೊಂಡಿದ್ದೀನಿ. ಇದೊಂದು ತುಂಬ ದಿವಸದಿಂದ ಮಾಡಬೇಕು ಅಂದ್ಕೋತಿದ್ದೆ. ನನ್ನ ಮಗ ತುಂಬ ದಿವಸದಿಂದ ಕೇಳ್ತಿದ್ದ. ಸೊ ಹೆಂಗೋ ಸೀಸನ್ ಬಂದಿತ್ತಲ್ಲ, ಒಂದು ಸ್ವಲ್ಪ ಅವರೆಕಾಳನ್ನ ಎತ್ತಿಟ್ಕೊಂಡು ಸ್ವಲ್ಪ ದಪ್ಪಕಾಳನ್ನೆಲ್ಲ ಅದನ್ನು ನೆನೆಸಿ ಅದನ್ನು ಹಿದಕ್ಬಿಟ್ಟು ಅದನ್ನು ಒಂದು ಆರಕ್ಕೆ ಇಟ್ಕೊಂಡಿದ್ದೆ, ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು. ಸೊ ಇವಾಗ ಆರಿದ್ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕರಿಯೋಣ ಅಂದ್ಬಿಟ್ಟು ಎಲ್ಲ ನೋಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ ಅಂದ್ಬಿಟ್ಟು ಈಗ ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕರಿಬೇಕು. ಇದೊಂದು ಸ್ವಲ್ಪ ಜಾಸ್ತಿ ಹೊತ್ತೇ ಟೈಮ್ ಹಿಡಿಸುತ್ತೆ ಇದು ಅವರೆಕಾಳು ಬೇಯೋಕ್ಕೆ, ಯಾಕಂದರೆ ಹಸಿ ಇದಲ್ವ, ನಾವೇನು ಮುಂಚೆನೇ ಬೇಯಿಸಿರಲ್ಲ. ಸೊ ಎಣ್ಣೆಲೇ ಅದು ಚೆನ್ನಾಗಿ ಗರ್ಗರಿ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು. ಸೊ ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಇನ್ನೂ ಮೆತ್ತಿಗೆ ಇರ್ತಾಯಿದ್ದು, ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ನಲ್ಲ. ಸೊ ಅದು ಹಾಕ್ತಿದ್ದಂಗೆ ಗೊತ್ತಾಗುತ್ತೆ ನಮಗೆ. ಅವರೆಕಾಳೆಲ್ಲ ಇಷ್ಟು ದಪ್ಪ ಸ್ವಲ್ಪ ಚಿಕ್ಕದಾಗಿ ಆಗಿಬಿಡುತ್ತೆ ಗರ್ಗರಿಯಾಗಿ. ಸೊ ಇದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಂತೂ ತುಂಬ ದಿವಸದಿಂದ ಹೇಳ್ತಿದ್ದ ನನ್ನ ಮಗ ಮಾಡು ಅಂತ. ಸೊ ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ನೋಡಿ, ಈ ಥರ ಅವರೆಕಾಳು ಆಗಿಬಿಡುತ್ತೆ. ನಾವು ಕರೆದು ಫುಲ್ಲು ಕ್ಲೀನಾಗಿ ಆದಮೇಲೆ ಅದು ಅವರೆಕಾಯಿ ಇದನ್ನು ಹಾಕಿ ಇದು ಇನ್ನೊಂದು ಸ್ವಲ್ಪ ಹೊತ್ತು ಹಿಡಿಸುತ್ತೆ. ಇದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಹಂತದಲ್ಲಿ ಹೇಗೆ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಎಣ್ಣೆಗೆ ಹಾಕ್ಬಿಟ್ಟು ಅಂತ. ನೋಡಿ, ಇವಾಗ ಆಗಿದೆ ಇದು. ಈಗ ಆಲ್ಮೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗ್ತಾ ಬರ್ತದೆ. ನೋಡಿ, ಕಲರ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ. ಇವಾಗ ಈ ಟೈಮಲ್ಲಿ ಇದು ಆಗಿದೆ. ಇದನ್ನು ನಾವು ತೆಗೆದು ಒಂದು ಬೇಸನ್ಗೋ ಅಥವಾ ಒಂದು ತೂತಿನ ಪಾತ್ರೆಗೋ ಅದಕ್ಕಾರ ಹಾಕ್ಕೊಂಡು ಎಣ್ಣೆ ಎಲ್ಲ ಸೋದ್ಸೋಕ್ಕೆ ಬಿಡಬೇಕು. ಈಗ ಪರ್ಫೆಕ್ಟಾಗಿ ಆಗಿದೆ ಇದು ಅವರೆಕಾಳು. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಈಗ ಈ ಸೀಸನಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ, ಒಂದು 15-20 ದಿವಸದ ತನಕ ಬರುತ್ತೆ ಇದು. ಒಂದು 2 kg ಅಷ್ಟು ಮಾಡ್ಕೋಬೇಕು ನಾವು ಅವರೆಕಾಳನ್ನ ಇದಕ್ಬಿಟ್ಟು ನಾವು ಮಾಡಿ ರೆಡಿ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಇದು ಮಾಡ್ಕೊಂಬಿಡ್ಬೋದು. ಇದು ಮಾರ್ಕೆಟಲ್ಲೆಲ್ಲ ಈಸಿಯಾಗಿ ಅವೈಲೇಬಲ್ ಸಿಗುತ್ತೆ ನಮಗೆ. ಸೊ ನಾವು ಮನೆಯಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮುಂಚೆ ತುಂಬ ದಿವಸದ ಒಂದು ಸತಿ ಮಾಡಿದ್ದೆ ಅವರೆಕಾಳು ಸೀಸನಲ್ಲಿ. ಈಗಂತೂ ಈ ಅವರೆಕಾಳು ಸೀಸನಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆನೇ. ಎಷ್ಟು ಐಟಮ್ಸ್ ಮಾಡ್ಬೋದು ಅಷ್ಟೆಲ್ಲನೂ ಮಾಡ್ಬೋದು ಅವರೆಕಾಳು ಹಾಕ್ಬಿಟ್ಟು. ಸೊ ನಮ್ಮ ಮನೇಲಂತೂ ಅವರೆಕಾಳು ಸೀಸನ್ ಬಂದುಬಿಟ್ರೆ ನನಗಂತೂ ಫುಲ್ಲು ಖುಷಿ, ಎಲ್ಲದಕ್ಕೂ ಅವರೆಕಾಳು. ಸೊ ನನಗಂತೂ ತುಂಬಾ ಇಷ್ಟ ಅವರೆಕಾಳು. ಸೊ ಎಲ್ಲದಕ್ಕೂ ಹಾಕ್ತಾನೆ ಇರ್ತೀನಿ. ಈಗ ಅವರೆಕಾಳು ಬ್ಯಾಚ್ ಬೈ ಬ್ಯಾಚ್ ಆಗಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಲೆಬೀಜನೂ ಹಾಕಿ ಒಂದು ಸ್ವಲ್ಪ ಕಲರ್ ಬಂದುಬಿಟ್ಟಿದೆ ಕಡಲೆಬೀಜ. ಸೊ ಈಗ ಗೋಡಂಬಿ ಮತ್ತು ಬಾದಾಮಿ ಎರಡೂ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ತೆಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು. ಈ ಅವರೆಕಾಳು, ಈ ಕಡಲೆಕಾಯಿ ಬೀಜ ಇದೆಲ್ಲ, ಈ ಕಡಲೆಕಾಯಿ ಬೀಜ ಸ್ವಲ್ಪ ತೆಗೆದುಬಿಡ್ತಾ ಇದ್ದೀನಿ ನಾನು, ಯಾಕಂದರೆ ತುಂಬ ಕಪ್ಪಗಾಗ್ಬಿಟ್ಟಿತ್ತು ಎಣ್ಣೆಗೆ ಹಾಕಿದ್ಮೇಲೆ. ಅದಕ್ಕೆ ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೊಂಡ್ಬಿಡ್ತಿದ್ದೀನಿ, ಅದೇನು ಹಾಕೋಕ್ಕೋಗಲ್ಲ. ಅಂದರೆ ಅವರೆಕಾಳು ಎಲ್ಲನೂ ಹಾಕ್ಬೋದು ನಾವು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಸೊ ಎಲ್ಲ, ಕೊಬ್ಬರಿನೂ ಹಾಕ್ಬೋದು. ನಾನು ಕೊಬ್ಬರಿ ಹಾಕೋಕ್ಕೆ ಹೋಗಿಲ್ಲ. ಅದಕ್ಕೆ ಅದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಇಂಗು. ನೋಡಿ, ಕಡಲೆಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟು ತೆಗೆದುಬಿಟ್ಟೆ ನಾನು, ಕಡಲೆಬೀಜನ ಹಾಕೋಕ್ಕೆ ಹೋಗಿಲ್ಲ. ಬಾದಾಮಿ, ಗೋಡಂಬಿ ಏನು ಹಾಕೋದು ರುಚಿಯಾಗೇ ಇರುತ್ತೆ ಇದಕ್ಕೆ. ಕಡಲೆಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅವರೆಕಾಳು ಕಡಲೆಕಾಯಿ ಎರಡೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಹೊಂದಲ್ಲ ಅಂದ್ಬಿಟ್ಟು. ಸೊ ತುಂಬ ಹೊತ್ತೇ ಹಿಡಿಯುತ್ತೆ ಇದು ಕೆಲಸ. ಅವರೆಕಾಳು ಫಸ್ಟ್ ಮೇಯ್ನ್ ನಾವು ಚೆನ್ನಾಗಿ ಕರ್ಕೋಬೇಕು ಅದನ್ನು. ನೋಡಿ, ಈ ರೀತಿ ಆಗಿದೆ ಆದಮೇಲೆ. ಸೊ ಫೈನಲಿ ಆಯಿತು. ನಾನು ಸ್ವಲ್ಪ ಉಪ್ಪು ಖಾರ ಬೇಕಿತ್ತು ಅಂದ್ಬಿಟ್ಟು ನಮ್ಮಮ್ಮ ಉಪ್ಪು ಖಾರನೂ ಹಾಕ್ತಿದ್ದಾರೆ. ಈಗ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಸ್ವಲ್ಪ ಆರಿದ್ಮೇಲೆ ಒಂದು ಕಂಟೈನರ್ಗೆ ಹಾಕಿದ್ರೆ 1 ವೀಕ್ ತನಕ ಬರುತ್ತೆ ಈ ಕ್ವಾಂಟಿಟಿಲಿ ಮಾಡಿರೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಒಂದು 15-20 ದಿವಸ ನಾವು ಸ್ಟೋರ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಸೊ ಫೈನಲಿ ನನ್ನ ಮಗನ ಆಸೆ ತೀರ್ತು ಅಂತ ಹೇಳ್ಬೋದು. ಸೊ ಈಗ ಮುಗ್ದಿದೆ, ತುಂಬ ದಿವಸದಿಂದ ಕೇಳ್ತಿದ್ದಕ್ಕೆ. ನೋಡಿ, ಈ ಥರ ಬಂದಿದೆ ಇದು ಆದಮೇಲೆ ಕೊನೆಗೆ. ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.